ನಂಗೆ ಡ್ಯಾಶ್. ಹಾ ನೀನು? ಸಾರಿ. ಹೇ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಾ ಇದೀಯಾ? ಸಾರಿ ಹೇಳಿದ್ನಲ್ಲ. ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ. ನಿಮ್ಗೆ ಹೇಗ್ ಗೊತ್ತು? ಇವನ ಬಗ್ಗೆ ನಿಮಗೇನ್ ಗೊತ್ತು ಅಂತ? ಇವನು ನನ್ ಮಗ. ಹಾ ನಿಮ್ ಮಗನಾ? ನೋಡು, ನಾನ್ ನಂಬಲ್ಲ. ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವರು ಯಾಕಮ್ಮ, ಅವನೇನ್ ಮಾಡ್ದ? ಒಂದಿನ ನನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿಲ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನೋ ಸಡನ್ ಆಗಿ ನನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ, ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ ಇಂದು. ಕೆಸರು ಹಾಕ್ಬಿಟ್ನಾ? ಕೆಸರು ಹಾಕಿದ್ರೆ ಪರವಾಗಿಲ್ಲಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಗಟ್ಟಿಯಾಗಿ ತಪ್ಕೊಂಡು. ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ, ಅವನ ಹಾಗ್ ಮಾಡೋನಲ್ವಲ್ಲ. ಹೌದೌದು, ಎಲ್ಲಾ ತಾಯಿಯಂದ್ರಿಗೂ ಅವ್ರ ಮಕ್ಳು ಶ್ರೀರಾಮಚಂದ್ರನೇ. ಆಯ್ತಮ್ಮ, ನಾನ್ ವಿಚಾರಿಸ್ತೀನಿ. ಹಾ ವಿಚಾರಿಸಿ ನಾನು ಒಂದ್ಸಲ ವಿಚಾರಿಸ್ತೀನಿ. ಎಷ್ಟಾಯ್ತು? 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ. ಬಿ ಕೇರ್ಫುಲ್. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ತಗೊಳ್ಳಿ, ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ, ಆ ಕಾರಲ್ಲಿ ಇರ್ತೀನಿ. ಸರಿಪ್ಪ. ಮೇಡಮ್, ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದಕ್ಕೆ ನೋಡಿದ ತಕ್ಷಣ ಟಾರ್ಗೆಟ್ ಮಾಡ್ಬಿಟ್ಟೆ. ಐ ಲವ್ ಯು, ಐ ಲವ್ ಯು, ಐ ಆಮ್ ಇನ್ ಲವ್ ವಿತ್ ಯು. ಏನ್ ಹುಚ್ಚ? ಹೌದು, ನಿನ್ ಹುಚ್ಚು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲಲ್ಲಿ ಹೊಡಿತಾರೆ, ಹುಷಾರ್. ಸೋ ಸ್ವೀಟ್. ಮೂವ್. ತಿರುಪತಿ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ. ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಯುವರ್ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗ್ರೆಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು? ರೋಹಿತ್ನ ಕೊಂದು ಮಾರ್ಗ್ರೆಟ್ ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ದೇ ಇದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದನ್ನ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ಇವರ ಆನರ್. ಒಬ್ಬ ಆರೋಪಿಯನ್ನೇ ಐ ವಿಟ್ನೆಸ್ ಆಗಿ ಇಟ್ಕೊಂಡು ಮೈಕಲ್ ರಾಜನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ನೇ ಬದಲಾಯಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ 4 ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ 3 ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದಲ್ಲಿರೋ ನಿಖಿಲ್ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ. ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು,
ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಈಸ್ ಮೈಕಲ್ ರಾಜ್. ನಿನ್ ಮಗನಿಗೆ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ. ನೀನ್ ಸಮಾಧಿ ಕಟ್ಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋರ್ಟಿಗೆ ಎಳ್ಕೊಂಬಂದು ನಿನ್ ಮಗನಿಗೆ ನೇಣು ಹಾಕ್ಸಿ ಅವನ್ ಸಮಾಧಿ ಮೇಲೆ ನೀನ್ ಪಿಂಡ ಇಡೋವಾಗ ಮಾಡ್ಲಿಲ್ಲ. ಇವನ್ ತಿರುಪತಿನೇ ಅಲ್ಲ. ಏನಂದ ಧನ್ರಾಜ್? ಯಾವ ಸಾಕ್ಷಿ ನೀನ್ ಉಳಿಸೋದೇ ಇಲ್ವಾ? ನಿನ್ ಲೈಫಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನೂ ಜೀವಂತ ಹೋಗ್ಬಿಟ್ಟಿದ್ಯಾ. ಅದನ್ ಮರಿಬೇಡ. ತಿರುಪತಿ 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 ಹೇ ಲುಕ್, ನಿನ್ ಜಗಳದ ಪಾರ್ಟ್ನರ್ ಬಂದಿದ್ದೀನಿ, ಹೊರಗಡೆ ಬಾ. ಯಾರೋದು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಕ್ ಬಗ್ ನೋಡ್ತೀಯಾ? ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಇವ್ಳು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕೂತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡೋಣವೋ ಇಲ್ಲ ಇಲ್ಲೇ ಕುರ್ಕುರೆ ತಿಂತ ಮಾತಾಡೋಣವೋ? ನಿನಗೆ ಹೇಳಿಲ್ವಾ ನಾನು ಪಕ್ಕ ಮೆಂಟ್ಲು ಅಂತ? ಹೌದು, ನಾನು ಮೆಂಟ್ಲೆ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲಿ ನೋಡು ಪೆಟ್ರೋಲ್. ಇದು ಬೆಂಕಿಪಟ್ನ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದ್ ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯಾ? ಇನ್ನೇನು, ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಹೌದು, ನಿಂಗೇನಾರು ತಲೆಗಿಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ. ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ಜದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ಓಹೋ, ನಿಮ್ ಮಗ ಈಗ್ಲೇ ಇಲ್ಲೇ ನಂಗ್ ತಾಳಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನಾನೇನಾಗ್ತೀನೋ ನಂಗೆ ಗೊತ್ತಿಲ್ಲ. ಲೇ ತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ ಏನ್ ಮಾಡು ಅಂತ್ಯಾ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಬಂದ್ಲು ಅಂತ ಇವಳ ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನನಾದ್ರೂ ಹೇಳು. ಎಂತ ಸಮಾಧಾನ ಹೇಳ್ತೀಯ? ಇಂತ ಮೆಂಟ್ಲುಗಳು 1000 ಜನ ಬರ್ತಾರೆ ಹೋಗ್ತಾರೆ. ಮೂತಿ ನೋಡು, ಕಪ್ಪಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಕೊಂಡಲ್ಲಿ ನೀರಿದು, ಅದನ್ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ. ನೀನ್ ನಂಬಕಷ್ಟೇ. ಹೇ ಮಿಸ್ಟರ್, ರೀಲ್ ಬಿಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಪ್ಯೂರ್ ಪೆಟ್ರೋಲ್. ಲೀಟರ್ಗೆ 51 ರೂಪೀಸ್ 66 ಪೈಸಾ ಕೊಟ್ಟು 5 ಲೀಟರ್ ತಂದಿದ್ದೀನಿ. ಬೇಕಾದ್ರೆ ನೋಡು. ಅಯ್ಯೋ, ನೋಡು, ವಾಸನೆ ಬರ್ತಾ ಇದೆ ತಾನೆ? ಅಯ್ಯೋ, ಅದ್ ಪೆಟ್ರೋಲ್ ಇರ್ಬೇಕು ಅಂತ ಕಾಣುತ್ತೆ ಕಣೋ. ಇರಬೇಕು ಅಲ್ಲ, ಇದು ಪೆಟ್ರೋಲೇ. ನೀನ್ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ. ಅಯ್ಯೋ, ಬೇಡಮ್ಮ, ತಿರು. ಹಚ್ಕೋತೀಯ? ಎಸ್ ಎಸ್, ನಿಜವಾಗ್ಲೂ ಹಚ್ಕೋತೀಯ? ಹಚ್ಕೋತೀನಿ. ಬೇಡ ಹೇಳಿದ್ನಲ್ಲ, ಪರವಾಗಿಲ್ಲ ಹಚ್ಕೋ. ತಮಾಷೆ ಮಾಡಕ್ ಒಂದ್ ಲಿಮಿಟ್ ಬೇಡ ನಿನ್ಗೆ? ನಾನ್ ಯಾಕ್ರಿ ತಮಾಷೆ ಮಾಡ್ಲಿ? ಸೀರಿಯಸ್ ಆಗಿ ಹೇಳ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ನೀವ್ ನನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ. ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ. ಏಯ್, ಯಾರ ನೀನು? ಯಾರ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ಮನೆ? ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಹೇಳ್ತಿಯಲ್ಲ, ನಾಳೆ ಬಿಡ್ಲು. ಹೆಸರು ನಂದಿನಿ. ಕಾರ್ಮೆಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಾಯಿ ಇಲ್ಲ, ತಂದೆ ಇದ್ದಾರೆ. ಅಜಯ್ ಕುಮಾರ್, ಪೊಲೀಸ್ ಕಮಿಷನರ್. ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದು ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದ್ದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಸರ್, ತಾವು ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಾರಿ ಸರ್,
ನಿಮ್ಮ ಮಗಳು ಅಂತ ಗೊತ್ತಾಗ್ದೆ ನಾನು ಸ್ವಲ್ಪ ಈಗ ಗೊತ್ತಾಯ್ತಲ್ವಾ? ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡತ್ತಾನೆ. ಇವಳು ಸ್ವಭಾವನೇ ಹಾಗೆ, ಒರ್ಟ್ ಮಾತು ಹಠಮಾರಿ, ಆದ್ರೆ ಮನ್ಸ್ ಮಾತ್ರ ಸಾದಾ ಸೀದಾ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೊ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫಲ್ಲಿ ಏನ್ ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗೋ ಹಾಗೆ ಮಾಡಿದಿರ. ನೀವು ಇಷ್ಟಪಡ್ತಾರೆ ಒಂದ್ ಕೆಲಸನ ಮಾಡಲ್ಲ ಅಂತೀನ. ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ತೆ. ಸರ್ ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈಗೆ ತಗೊಂಡಿರೋ ಕೇಸ್ ಮುಗಿದ್ಮೇಲೆನೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ಕೊಳ್ತಾರೆ.